ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗಿನ ಲೋಕಸಭಾ ಕುರುಕ್ಷೇತ್ರದಲ್ಲಿ ಹೌದು ಇವತ್ತು ಮೊದಲ ಹಂತದ ಮತದಾನ ಬಹಳ ಯಶಸ್ವಿಯಾಗಿ ಮುಗಿದಿದೆ. ಹಲವು ಕಡೆ ಸಣ್ಣ ಪುಟ್ಟ ಗೊಂದಲಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ಕಡೆ ಶಾಂತಿಯುತವಾದಂಥ ಮತದಾನ ನಡೆದಿದೆ. ಹಾಗಾದ್ರೆ ಮೊದಲ 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಮತದಾನ ಇವತ್ತು ಹೇಗೆ ನಡೆದಿದೆ, ಅದರಲ್ಲೂ ಕೂಡ ಸಿನಿಮಾ ತಾರೆಯರು, ಬಹಳಷ್ಟು ಮಂದಿ ರಾಜಕಾರಣಿಗಳು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಗಣ್ಯರು ಯಾವ ರೀತಿಯಾಗಿ ಮತದಾನದ ಪ್ರಾಮುಖ್ಯತೆಯನ್ನು ಇವತ್ತು ಸಾರಿದ್ದಾರೆ, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಇದು ಜವಾಬ್ದಾರಿ. ಇದು ಇವತ್ತಿಗೆ ಮಾರ್ಕ್ ಹಾಕೊಂಡು ಬಂದಿದ್ವಿ, ಜವಾಬ್ದಾರಿ ಆಯಿತು. ಪ್ರಜಾತಂತ್ರದ ಹಬ್ಬ, ಅದೇನು ಉತ್ಸಾಹ, ಅದೇನು ಹುಮ್ಮಸ್ಸು ಅಂತೀರ. ಕರುನಾಡಿನ ಕುರುಕ್ಷೇತ್ರದಲ್ಲಿ ಮೊದಲ ಹಂತದ ಮತ ಹಬ್ಬ ಭರ್ಜರಿಯಾಗಿ ನಡೀತು. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭವಾಯಿತು. ಸಾಮಾನ್ಯ ಜನರಿಂದ ಹಿಡಿದು ಘಟಾನುಘಟಿ ನಾಯಕರೇ ಮತಗಟ್ಟೆಗಾಗಮಿಸಿದ್ರು. ರಾಜಕೀಯ ನಾಯಕರಷ್ಟೇ ಅಲ್ಲ, ಸಿನಿಮಾ ನಟ ನಟಿಯರು ಕೂಡ ಮತದಾನ ಹಬ್ಬಕ್ಕೆ ಮೆರುಗು ನೀಡಿದ್ರು. ಕ್ರೀಡಾಪಟುಗಳು, ಅಧಿಕಾರಿಗಳ ವರ್ಗ ಸೇರಿದಂತೆ ಎಲ್ಲರೂ ತಮ್ಮ ತಮ್ಮ ಹಕ್ಕು ಚಲಾಯಿಸಿ ಸಂತಸ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿಂದು ಮೊದಲ ಹಂತದ ಮತದಾನಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ ನಟ ನಟಿಯರು ಮೆರುಗು ನೀಡಿದ್ರು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ನಟ ದರ್ಶನ್ ಹಕ್ಕು ಚಲಾಯಿಸಿದ್ರು. ಇನ್ನು ಹೊಸಕೆರೆಹಳ್ಳಿಯಲ್ಲಿ ನಟ ಯಶ್ ವೋಟ್ ಮಾಡಿದ್ರು. ಈ ವೇಳೆ ಅಭಿಮಾನಿಗಳು ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ರು. ಯಶ್ ಅವರ ಕನಸಿನ ಭಾರತ ಹೇಗೆ ಏನು ಸಿಂಪಲ್, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು, ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ ಬಿಡಬೇಕು, ಅಷ್ಟೇ ಅಲ್ವಾ ಗವರ್ಮೆಂಟ್ ಗವರ್ನೆನ್ಸ್. ಇನ್ನು ಸ್ಯಾಂಡಲ್ವುಡ್ ಬಾದ್ಶಾ ಸುದೀಪ್ ಮತದಾನ ಮಾಡಿದ್ರು. ಬೆಂಗಳೂರಿನ ಜೆಪಿ ನಗರದ ಪುಟ್ಟೇನಹಳ್ಳಿಯ ಆಕ್ಸ್ಫರ್ಡ್ ಶಾಲೆಗೆ ಆಗಮಿಸಿ ವೋಟ್ ಮಾಡಿದ್ರು. ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಬಂದು ವೋಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾರೇ ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ, ಪ್ರೀತಿ ಇರೋರು, ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದ್ ಮಾಡೇ ಮಾಡ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯು ಮತಗಟ್ಟೆಗಾಗಮಿಸಿ ಮತದಾನ ಮಾಡಿದ್ರು. ಇಷ್ಟೇ ಅಲ್ಲ, ಪ್ರಕಾಶ್ ರಾಜ್, ರವಿಚಂದ್ರನ್, ಶ್ರೀಮುರಳಿ, ವಿನೋದ್ ರಾಜ್, ಪ್ರೇಮ, ರಾಗಿಣಿ, ದೊಡ್ಡಣ್ಣ, ನಟ ಗಣೇಶ್ ಸೇರಿದಂತೆ ಹಲವು ಹಿರಿಯ ನಟ ನಟಿಯರು ಮತದಾನ ಮಾಡಿದ್ರು. ನಮ್ಮ ಓಟನ್ನು ನಾವು ವೇಸ್ಟ್ ಮಾಡಲಿಲ್ಲ. ನಾಳೆ ದಿನ ಏನಾದರೂ ನಮಗೆ ಬೇಕು ಅಂದರೆ ಹಕ್ಕಿಂದ ಕೇಳ್ಬೋದು, ಈ ಕೆಲಸ ಆಗಿಲ್ಲ ಮಾಡ್ರಿ ಅಂತ. ಅದು ಮನಸ್ಸಿಂದ ಕೇಳಬೇಕು ಅಂದರೆ ವೋಟ್ ಮಾಡಿರಬೇಕು. ವೋಟ್ ಮಾಡದೆ ಅವ್ರು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳೋದಕ್ಕಿಂತ ವೋಟ್ ಮಾಡ್ಬಿಟ್ಟು ಕೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇದೆ. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಪಾಡುವಂತಹ ನಾಯಕನನ್ನು ಆರಿಸುವಂತಹ ನನ್ನ ಸಂವಿಧಾನದ ಹಕ್ಕು ನನಗೆ ನನ್ನ ದೇಶ ಕೊಟ್ಟಿದೆ ಅಂತ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಆಗುತ್ತೆ. ಮಾಡಿ ಎವ್ರಿ ವೋಟ್ ಕೌಂಟ್ಸ್. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ, ಪ್ರತಿಯೊಂದು ವೋಟ್ ಕೌಂಟ್ ಆಗುತ್ತೆ. ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿ ನಟ ಉಪೇಂದ್ರ ಮತದಾನ ಮಾಡಿದ್ರು. ಬಿಟಿಎಲ್ ವಿದ್ಯಾವಾಹಿನಿ ಶಾಲೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ರು. ಉಪೇಂದ್ರ ಜೊತೆ ಸೆಲ್ಫಿಗೆ ಅಭಿಮಾನಿಗಳು ಮುಗಿಬಿದ್ರು. ಇದಾದರೂ ಕೂಡ ಮತ್ತೆ ಹೋಪ್ಫುಲ್ ಆಗೇ ಬರಬೇಕು ನೀವು, ಯಾಕಂದ್ರೆ ಈ ಒಂದಿನ ಬಹಳ ಮುಖ್ಯ. ಈ ಒಂದಿನ ನಿಮಗೆ ಬೇಡ ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಲ್ಲ, ಡಿಕ್ಟೇಟರ್ಶಿಪ್ ಆಗುತ್ತೆ. ರಾಜಾಜಿನಗರದಲ್ಲಿ ಮತ ಚಲಾಯಿಸಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್, ನನ್ನ ಜವಾಬ್ದಾರಿ ನಿರ್ವಹಿಸಿದ್ದೀನಿ, ವೋಟ್ ಹಾಕಿಲ್ಲ ಅಂದ್ರೆ ಮಿಸ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ ಅಂದ್ರು. ಆಯಿತು, ಜವಾಬ್ದಾರಿ. ಇದು ಜವಾಬ್ದಾರಿ. ಇದು ಇವತ್ತಿಗೆ ಮಾರ್ಕ್ ಹಾಕೊಂಡು ಬಂದಿದ್ವಿ, ಜವಾಬ್ದಾರಿ ಆಯಿತು. ಎಲ್ಲರೂ ವೋಟ್ ಹಾಕಬೇಕು. ನೀವು ವೋಟ್ ಹಾಕಲಿಲ್ಲ ಅಂದರೆ ಮಿಸ್ಯೂಸ್ ಆಗೋ ಸಾಧ್ಯತೆಗಳು ಜಾಸ್ತಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಟ ಜಗ್ಗೇಶ್ ಮತದಾನ ಮಾಡಿದ್ರು. ಕತ್ರಿಗುಪ್ಪೆಯ ಸರ್ಕಾರಿ ಶಾಲೆಯಲ್ಲಿ ನಟ ದುನಿಯಾ ವಿಜಯ್ ತಮ್ಮ ಹಕ್ಕು ಚಲಾಯಿಸಿದ್ರು. ಎಲ್ಲ ಧರ್ಮಗಳಲ್ಲೂ ಒಂದು ವಿಶೇಷವಾದ ಒಂದು ಹಬ್ಬ ಇರುತ್ತೆ. ಆ ಹಬ್ಬಕ್ಕೆ ನಾವೆಷ್ಟು ಬೆಲೆ ಕೊಡ್ತೀವೋ ಈ ರಾಷ್ಟ್ರ ಹಬ್ಬಕ್ಕೂ ಅಷ್ಟೇ ಬೆಲೆ ಕೊಡಬೇಕು ಅನ್ನೋದು ನನ್ನ ಒಂದು ಆಸೆ ಮತ್ತು ಬೇಡಿಕೆ ಎಲ್ಲರಿಗೂ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ನಟಿ ಅಮೂಲ್ಯ ಮತದಾನ ಮಾಡಿದ್ರು. ರಚಿತಾ ರಾಮ್, ರಕ್ಷಿತಾ ಮತ್ತು ಪ್ರೇಮ್, ಸಪ್ತಮಿ ಗೌಡ ಕೂಡ ತಮ್ಮ ಹಕ್ಕು ಚಲಾಯಿಸಿದ್ರು. ಉಡುಪಿಯಲ್ಲಿ ನಟ ರಕ್ಷಿತ್ ಶೆಟ್ಟಿಯು ಕೂಡ ಮತದಾನ ಮಾಡಿದ್ರು. ನಾಯಕರನ್ನ ಆಯ್ಕೆ ಮಾಡಬೇಕು ಅಂದರೆ ಬಿಸಿಲೇನು ಮಳೆ ಏನು ಅಲ್ವಾ? So yeah, please cast your vote. Please come home. ಮನೆಯಿಂದ ಆಚೆ ಬನ್ನಿ.
ನಿಮ್ಮ ವೋಟ್ನ ಮತನ ಮಾಡಿ. ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನಮ್ಮ ಹಕ್ಕನ್ನ ಚಲಾಯಿಸಲೇಬೇಕು. ನಿಮ್ಗೆ ಯಾರು ಇಷ್ಟ ಇರಲಿ ಯಾರು ಇಷ್ಟ ಇಲ್ಲದೆ ಅಟ್ಲೀಸ್ಟ್ ಒಂದು ವೋಟ್ ನಿಮ್ದು ಅಂತ ಯಾವತ್ತೂ ವೇಸ್ಟ್ ಆಗುತ್ತೆ. ಬೆಂಗಳೂರಿನ ತ್ಯಾಗರಾಜ್ ನಗರದಲ್ಲಿ ನಟ ಧ್ರುವ ಸರ್ಜಾ ಮತದಾನ ಮಾಡಿದ್ರೆ ರಮೇಶ್ ಅರವಿಂದ್ ಕೂಡ ಮತದಾನ ಮಾಡಿದ್ರು. ಸಿನಿಮಾ ಸ್ಟಾರ್ಗಳು ಮಾತ್ರ ಅಲ್ಲ, ರಾಜಕೀಯ ನಾಯಕರು ಕೂಡ ಮತದಾನ ಮಾಡಿದ್ರು. ಮೈಸೂರು ತಾಲೂಕಿನ ಸಿದ್ದರಾಮನಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತದಾನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಜೊತೆ ಪುತ್ರ ಯತೀಂದ್ರ ಕೂಡ ಆಗಮಿಸಿ ವೋಟ್ ಮಾಡಿದ್ರು. ಫೇಸ್ನಲ್ಲಿ ಏನು 102 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ಹೆಚ್ಚು ಸ್ಥಾನಗಳನ್ನು NDA ಮತ್ತು ಅದರ ಮಿತ್ರ ಪಕ್ಷಗಳು ಗೆದ್ದಿವೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ವಕ್ಷೇತ್ರದಲ್ಲಿ ವೋಟ್ ಮಾಡಿದ್ರೆ ಅತ ಗೃಹ ಸಚಿವ ಪರಮೇಶ್ವರ್ ತುಮಕೂರಿನ ಸಿದ್ಧಾರ್ಥ ನಗರದ ಸರ್ಕಾರಿ ಶಾಲೆಯ ಮತಗಟ್ಟೆಗೆ ಪತ್ನಿ ಕನ್ನಿಕಾ ಜೊತೆ ಆಗಮಿಸಿ ವೋಟ್ ಮಾಡಿದ್ರು. ಇನ್ನು ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಇಂಧನ ಸಚಿವ KJ ಜಾರ್ಜ್ ಕುಟುಂಬದವರ ಜೊತೆ ಆಗಮಿಸಿ ಮತ ಚಲಾಯಿಸಿದ್ರು. ಹಾಗೆಯೇ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಗುರುವಡೇರಹಳ್ಳಿ ಗ್ರಾಮದಲ್ಲಿ ಸಚಿವ ರಾಜಣ್ಣ ತಮ್ಮ ಕುಟುಂಬ ಸದಸ್ಯರ ಜೊತೆ ಆಗಮಿಸಿ ಹಕ್ಕು ಚಲಾಯಿಸಿದರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿ ಪದ್ಮರಾಜ್ ಪತ್ನಿ ಮತ್ತು ಮಗಳ ಜೊತೆ ಆಗಮಿಸಿ ವೋಟ್ ಮಾಡಿದ್ರು. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ತಂದೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ಆಗಮಿಸಿ ಸರತಿ ಸಾಲಿನಲ್ಲೇ ನಿಂತು ತಮ್ಮ ಹಕ್ಕು ಚಲಾಯಿಸಿದರು. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಗಿರಿನಗರದ ವಿಜಯ ಭಾರತಿ ಸ್ಕೂಲ್ನಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ಡಿಸಿಎಂ ಡಿಕೆ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಿಕೆ ಸುರೇಶ್ ತಮ್ಮ ಸ್ವಗ್ರಾಮದಲ್ಲಿ ವೋಟ್ ಮಾಡಿದರು. ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಬ್ರದರ್ಸ್ ಸೇರಿದಂತೆ ಕುಟುಂಬದವರು ವೋಟ್ ಮಾಡಿದರು. ಕಾಂಗ್ರೆಸ್ ನಾಯಕರಂತೆ ದಳಪತಿಗಳು ಕೂಡ ಇಂದು ತಮ್ಮ ತಮ್ಮ ಕುಟುಂಬ ಸಮೇತರಾಗಿ ವೋಟ್ ಮಾಡಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಬೆಡವಲಹಿಪ್ಪೆ ಗ್ರಾಮದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ, ಮಾಜಿ ಸಚಿವ HD ರೇವಣ್ಣ ಹಾಗೂ ಪತ್ನಿ ಭವಾನಿ ಮತ್ತು ಹಾಸನ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮತದಾನ ಮಾಡಿದರು. ಇನ್ನು ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಹಾಸನದ ಆದಿಚುಂಚನಗಿರಿ ಶಾಲೆಯಲ್ಲಿ ಮತದಾನ ಮಾಡಿದರು. ಇತ್ತ ರಾಮನಗರ ತಾಲೂಕಿನ ಬಿಡದಿ ಬಳಿ ಇರುವ ಕೇತಗಾನಹಳ್ಳಿ ಗ್ರಾಮದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪತ್ನಿ ಅನಿತಾ, ಪುತ್ರ ನಿಖಿಲ್ ಜೊತೆ ಆಗಮಿಸಿ ವೋಟ್ ಮಾಡಿದ್ರು. ಕೇತಗಾನಹಳ್ಳಿ ಗ್ರಾಮದಲ್ಲಿ ನಾನು, ಅನಿತಾ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ದಂಪತಿಯವರು ಇವತ್ತು ಮತದಾನದಲ್ಲಿ ಭಾಗವಹಿಸಿದ್ದೇವೆ. ನನಗೆ ಇರ್ತಕ್ಕಂಥ ಮಾಹಿತಿ ಇಡೀ ರಾಜ್ಯದ ಮೊದಲನೇ 14 ಕ್ಷೇತ್ರಗಳಲ್ಲೂ ಅತ್ಯುತ್ತಮವಾದ ರೀತಿಯಲ್ಲಿ ಬಿರುಸಿನ ಮತದಾನಗಳು ನಡೀತವೆ. ಮೈಸೂರಿನ ವಿಜಯನಗರದ ಮತಗಟ್ಟೆ ಸಂಖ್ಯೆ 106ರಲ್ಲಿ ಸಂಸದ ಪ್ರತಾಪ್ ಸಿಂಹ ವೋಟ್ ಮಾಡಿದ್ರೆ ಮೈಸೂರು ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ತಾಯಿ ಮತ್ತು ಪತ್ನಿ ಜೊತೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದರು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದ ಮತಗಟ್ಟೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಪತ್ನಿ ಜೊತೆ ಆಗಮಿಸಿ ವೋಟ್ ಮಾಡಿದರು. ಇದಕ್ಕೂ ಮುನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕುಟುಂಬದವರ ಜೊತೆ ಆಗಮಿಸಿ ವೋಟ್ ಮಾಡಿದರು. ಇನ್ನು ಮಂಡ್ಯ ಸಂಸದೆ ಸುಮಲತಾ ಕೂಡ ವೋಟ್ ಮಾಡಿದ್ರು. ಅಂಬರೀಶ್ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡರಸಿನಕೆರೆ ಗ್ರಾಮದ ಮತಗಟ್ಟೆಗಾಗಮಿಸಿದ ಸುಮಲತಾ ತಮ್ಮ ಹಕ್ಕು ಚಲಾಯಿಸಿದರು. ಒಟ್ಟಾರೆಯಾಗಿ ಮೊದಲ ಹಂತದ ಮತದಾನ ಮುಗಿದಿದ್ದು ಜೂನ್ 4ರಂದು ಅಭ್ಯರ್ಥಿಗಳ ಭವಿಷ್ಯ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.